ತಿಳ್ಕೊಬೇಕಣ್ಣ ಮನುಷ್ಯರು ನಮ್ಮಂತ ಬಡ ರೊಟ್ಟೆನೂ ದುಡ್ಡು ಯಾವೊಂದು ಇದಾರಲ್ಲ. ನಿಮ್ಮ ಹೆಸರು? ಹಾಂ, ನಿಮ್ಮ ಹೆಸರು? ನಾಗರಾಜು ಅಂತ ನಮ್ಮ ಮೊಳಲಿ. ಹಾಂ, ಎಷ್ಟು ಕೊಟ್ಟಿದ್ರ ಅಮೌಂಟ್? 5,000 ಕೊಟ್ಟಿದ್ದೆ. ಹೇಳಿ ಇದೆ ಕೆಳಗೆ ಬಂದಲ್ಲಿ ಕರ್ಕೊಂಡು ಸಂಜೆ 4 ಗಂಟೆ ಕೊಟ್ಟಿದ್ದೀನಿ. 4-5 ತಿಂಗಳಾಯ್ತು. ಯಾರ ಕೈಲಿ ಕೊಟ್ಟಿದ್ದೀರಿ? ಇಸ್ಮೇಲ್ ಕೈಲೆ. ಇಸ್ಮೇಲ್ ಹ್ಞೂ, ಅವನೇ ಮಾಡಿಕೊಡ್ತಾನೆ, ಹೋಗ್ತಿದ್ದು ಅವನೇ, ಕೊಟ್ಟಿದ್ದು ಅವನೇ. ನಮ್ಮೂರಬ್ಬ ಇನ್ನೂ 4 ಕೇಸ್ ಅದಾವೆ. 8,000 ಕೊಟ್ಟಿದ್ದಾನೆ. ನಾವು ಗಾರೆ ಕೆಲಸ ಮಾಡೋದು. ಇನ್ನೂ ಮಾಡಿಕೊಟ್ಟಿಲ್ಲ ಕಾರ್ಡ್? ಕಾರ್ಡ್ ರಿನ್ಯೂವಲ್ ಕಾರ್ಡ್ ಕೊಟ್ಟೆ. 4 ರಿನ್ಯೂವಲ್ ಕೊಟ್ಟಿದ್ದೀರಾ? ಹ್ಞೂ, ಕಾರ್ಡ್ ಎಷ್ಟು ಇಸ್ಕೊಂಡಿದ್ದಾರೆ? 500 ರೂಪಾಯಿ ಇಸ್ಕೊಂಡಿದ್ರು. 4-5 ತಿಂಗಳಾಯ್ತು. ಕಾರ್ಡ್ ರಿನ್ಯೂವಲ್ ಮಾಡಿ ಅಂತ ನಮ್ಮೂರಾಗ ಒಬ್ರಿಗೂ ಫೋನ್ ಮಾಡಿಲ್ಲ. ನಾವು ಗಾರೆ ಕೆಲಸ ಮಾಡ್ಕೊಂಡ್ ತಿಂದಾರ, ನಾವು ಎಲ್ಲಿಗೋ ಸಾಯ್ಬೇಕು ಇವ್ರು ಕೊಟ್ಟು. ಈ ರೀತಿ ಮಾಡಬಾರ್ದು, ಮಾಡಿಕೊಡ್ಬೇಕು ಅವರಿಗೆ, ಫಲಾನುಭವಿಗಳಿಗೆ, ಕಟ್ಟಡ ಕಾರ್ಮಿಕರಿಗೆ. ಕಾರ್ಡ್ ರಿನ್ಯೂವಲ್ ಕೊಟ್ಟೆ 5 ತಿಂಗಳಾಯ್ತು. ಇನ್ನು ಮದುವೆ ಸಹಾಯನ ದುಡ್ಡು ಇನ್ನು ಎಷ್ಟು ವರ್ಷ ಆಗ್ಬೋದು ಯೋಚನೆ ಮಾಡಿ ನೀನೆ. ಕಾರ್ಡ್ ರಿನ್ಯೂವಲ್ ಕೊಟ್ಟೆ 4 ತಿಂಗಳು. ಅವ್ರಿಗೆ ಏನು ಅವ್ರು ಸಿಕ್ಕೇ ಇಲ್ವಾ? ಹಾಂ, ಇಲ್ಲಿ ಬಂದ್ರೆ ಹಿಂಗೆ ಇರಲ್ಲ, ಫೋನ್ ಎತ್ತಲ್ಲ. ನೋಡ್ರಿ, ಒಂದು 10 ಸಲ ಫೋನ್ ಮಾಡೀನಿ, ಫೋನ್ ಎತ್ತುತ್ತಿಲ್ಲ ಈಗಲೂ. ನೋಡ್ರಿ, ನಿಮ್ಮಿಂದ ಇನ್ನೊಂದ್ಸಲ ಫೋನ್ ಮಾಡ್ತೀನಿ, ಫೋನ್ ಎತ್ತುತ್ತಿಲ್ಲ. ನೋಡ್ರಿ ಹಲೋ ಹಲೋ, ನಮಸ್ಕಾರ. ಏನ್ರಿ ಸಮಾಚಾರ? ಎಲ್ಲಿದ್ದೀರಾ? ಒಂದು ನಮ್ಮ ಹುಡುಗಂದೊಂದು ಲೇಬರ್ ಕಾರ್ಡು ಕೊಟ್ಟಿದ್ರಂತೆ. ಅಣ್ಣ, ದುಡ್ಡು ವಾಪಸ್ ಕೂಡ ಕೇಳೋಣ, ನಾವ್ ಯಾರ ತಗರ ಮಾಡಿಸ್ಕೊಂತೀವಿ. ಆಯ್ತು, ದುಡ್ಡು ವಾಪಸ್ ಕೊಡಕ್ ಲೇಬರ್ ಕಾರ್ಡ್ ಬೇಡ ನನಗೆ. ಡೈರೆಕ್ಟಾಗೆ ಮಾತಾಡ್ತಿರೋದು ನಾವು, ನೀವೇನ್ ಅವಾಜ್ ಆಗ್ತಿದ್ರ? ಸರಿ, ಆಯ್ತು, ಬೇಡ, ನಮಗೆ ಅಮೌಂಟ್ ಕೊಡಿಸ್ರಿ. ಸರಿ, ಅದನ್ನ ಒಂದು ಕೆಲಸ ಮಾಡ್ರಿ, ಕಾರ್ಡೇ ಮಾಡ್ಕೊಟ್ಬಿಡ್ರಿ. ಇವಾಗ ಅವರು ಕೂಲಿ ಕಾರ್ಮಿಕರು ಅಲ್ಲ, ಅವರಿಗೆ ಕಾರ್ಡೇ ಮಾಡ್ಕೊಟ್ಬಿಡ್ರಿ. 6 ತಿಂಗಳು ಆಯ್ತಣ್ಣ, 6 ತಿಂಗಳು ಆಯ್ತಲ್ಲ ಕೊಟ್ಟು ಮಾಡಿಸಿದ್ದಾರೆ. ರಿಜೆಕ್ಟ್ ಆಗಿ 6 ತಿಂಗಳಾದ್ಮೇಲೆ ಅಲ್ಲಿ ರಿಜೆಕ್ಟ್ ಆಗಿ 6 ತಿಂಗಳಾದ್ಮೇಲೆ ಆಗಿರೋದು. ಸಿಸ್ಟಮ್ ತಗೊಳ್ಬೇಕು. 6 ತಿಂಗಳು ನಮ್ಮೂರಾಗ ಒಬ್ರಿಗೂ ಫೋನ್ ಮಾಡಿಲ್ಲ ಅಂತ ರಿಜೆಕ್ಟ್ ಆಯ್ತು ಅಂತ ಹೇಳ್ತಿದಾರೆ ನೀವು. ರಂಗಸ್ವಾಮಿಯಲ್ಲಿ ಕೇಳಿದೆ, ಅವ್ರಿಗೆ ಕೇಳಿದ್ದು. ಆಯ್ತು ಕಣ್ರಿ, ಅವ್ರಿಗೆ ಕೇಳಿದ್ದು ನಾವು. ರಿಜೆಕ್ಟ್ ಆಯ್ತಾ, ಯಾಕೆ ರಿಜೆಕ್ಟ್ ಆಯ್ತಾ ಅಂತವಾ ಹಿಂಗೆ ಫೋನ್ ಮಾಡ್ತೀವಿ. ರಿಜೆಕ್ಟ್ ಆಯ್ತು ಅಂದ್ರೆ ಯಾರಿಗೂ ಫೋನೇ ಮಾಡಿಲ್ಲ, ಮತ್ತೆ ಹೆಂಗ್ ರಿಜೆಕ್ಟ್ ಆಯ್ತು? ಆಯ್ತಪ್ಪ, ಆಯ್ತು, ನೀವು ಸರಿಯಾಗಿ ಮಾತಾಡೋ. ಏನಯ್ಯ ಹೋಗಯ್ಯ ಬಾರಯ್ಯ ಅಂತ ಮಾತಾಡಕ್ ಹೋಗ್ಬೇಡ್ರಿ ನೀವು. ನಾನು ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡೋಣ ಅಂದ್ರೆ ನನಗೆ ಕಟ್ ಮಾಡ್ಬೇಕು. ಎಲ್ಲಿದಾರಂತ? ಒಂದು ವರ್ಷ ಆಯ್ತು ನಾವು ಹೇಳೋದಿದ್ದೀವಿ. 1 ವರ್ಷ ಆಯ್ತು. ಮೊನ್ನೆ 3 ವಾರನೂ ಬಂದಿದ್ದೆ, ನೀವು ಇರಲಿಲ್ಲ. ಫೋನ್ ಮಾಡಿದೆ, ಫೋನ್ ಟೇಕ್ ಮಾಡಲ್ಲ. ಅಣ್ಣ ಮಾಡ್ಕೊಡ್ರಣ, ಯಾಕಣ್ಣ ಹಿಂಗೆ ಮಾಡ್ತೀರಿ? ನಾವು ಅಡ್ಡಾಡಕ್ಕಾಗಲ್ಲ ಅಣ್ಣ, ನಮ್ಗೆ ಮಾಡೋ ಕೆಲಸ ಬಿಟ್ಬಿಟ್ಟು. ನೀವು ಫೋನ್ ರಿಸೀವ್ ಮಾಡಿರಿ, ನೀವು ಫೋನ್ ಮಾಡಿರಿ, ಏನೋ ಒಂದು ರೆಸ್ಪಾನ್ಸ್ ಮಾಡಿದ್ರೆ ನಮ್ಗೆ ಏನೋ ಒಂದು ಆಗುತ್ತೆ. ನೀವು ಏನು ರಿಸೀವ್ ಮಾಡಿ ನಾವೇನು ಅಂದ್ಕೋಬೇಕು ಹೇಳಿ? ಸರಿ, ಹಣದಲ್ಲಿ ಮಾಡಿಕೊಡಿ, ಆಯ್ತಾ? ಮರಿಬೇಡಿ, ಹೇಳಿದ್ದೀನಿ. ನಾವು ಎಲ್ಲ ಟೈಮ್ಗೆ ಸಾಯ್ತಾರೆ. ಯಾವರು? ಮೊಳಲಿನ? ಎಷ್ಟು ಕೊಟ್ಟಿದ್ದೀರಿ? 5,000 ಕೊಟ್ಟಿದ್ದೀನಿ. 5,000 ಕೊಟ್ಟಿದ್ರಾ? ಇನ್ನೂ ಆಗಿಲ್ಲ. ಏನು ಕೆಲಸ ಮಾಡ್ತೀರಾ? ಗಾರೆ ಕೆಲಸ ಮಾಡ್ತೀವಿ. ಯಾರ ಕೈಗೆ ಕೊಟ್ಟಿದ್ರಿ? ನಾವು ಇಸ್ಮಾಯಿಲ್ ಕಡೆಗೆ ಕೊಟ್ಟಿದ್ದೀರಾ? ಸರಿ, ನೋಡಿ ಬಂಧುಗಳೇ, ಈ ರೀತಿ ನಮ್ಮ ಕೂಲಿ ಕಾರ್ಮಿಕರು
ಕಾರ್ಡ್ ಮಾಡಿಸೋದಕ್ಕೆ ಕೊಟ್ಬಿಟ್ಟು ಪರದಾಡ್ತಾ ಇದ್ದಾರೆ. ಆದರೆ ಅವರು ಯಾವುದನ್ನು ಗಮನಕ್ಕೆ ಹಾಕ್ತಿಲ್ಲ. ಹೌದು, ಕಾರ್ಡಿಗೆ ಏನೋ OTP ಬಂದಿದೆ ಅಂತೇಳಿ ಹೇಳಿದಾರಂತೆ. ಅವರು ನೋಡಿದರೆ ಏನೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಯಾರು ಹೊಣೆ ಆಗುತ್ತೆ, ಯಾರು ಹೊಣೆ ಆಗಬೇಕು ಅಂತ ಹೇಳ್ಬಿಟ್ಟು ನೀವೇ ಒಂದು ಸ್ವಲ್ಪ ಕಟ್ಟಡ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ನೀವೇ ಪರಿಶೀಲನೆ ಮಾಡಿ ಹೇಳಬೇಕು. ಅದು ಲೇಬರ್ ಆಫೀಸ್ ಅಂದರೆ ಗೌರ್ಮೆಂಟ್ ಆಫೀಸು ಅಲ್ಲಿದೆ, ಅಂದರೆ ಇದು ಪ್ರೈವೇಟು. ಎಲ್ಲ ಬಂದ್ಬಿಟ್ಟು ಅಲ್ಲಿಂದ ಇಲ್ಲಿ ಕಳಿಸ್ತಾರೆ, ಎಲ್ಲ ಇಲ್ಲಿ ಕಳಿಸ್ತಾರೆ. ಹಾಂ, ಇದೇ ಆಫೀಸು. ಇಲ್ಲಿಗೆ ಈ ಲೈವ್ ಮುಗಿಸ್ತಾ ಇದ್ದೀನಿ. ಮುಂದೆ ಇಷ್ಟು ಜನ ಹೇಳಿದ್ರಲ್ಲ, ಇವ್ರದ್ದೆಲ್ಲ ದುಡ್ಡು ಇಸ್ಕೊಂಡಿದ್ದಾರೆ, ಅವ್ರದ್ದು ಇಸ್ಕೊಂಡಿದ್ದಾರೆ. ಅಣ್ಣ, ನಿಮ್ಮ ಹೆಸರು? ನಿಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ. ಮಂಜುನಾಥ್. ನೀವು ಕೊಟ್ಟಿದ್ದೀರಾ? ಹಣ ಕೊಟ್ಟಿದ್ದೀವಿ, ದುಡ್ಡು ಕೊಟ್ಟಿದ್ದೀವಿ. ನೀವು ಕೊಟ್ಟಿದ್ದೀರಾ? ನಾವು ಕೊಟ್ಟಿದ್ದೀವಿ ಸರ್. ನಮ್ಮದು ಮಾಡ್ಕೊಡ್ತೇವೆ ನೀವು 6 ತಿಂಗಳಿಂದ ಒಂದು ವರ್ಷ ಆಯ್ತು ಕೊಟ್ಟು ನಾವು. ನೀವು ಅವ್ರ ಕೈಲೇ ನಾವು ಕೊಟ್ಟಿರೋದು. ಅವರು ಗೌರ್ಮೆಂಟ್ ಅಫಿಷಿಯಲ್ ಅಲ್ಲ, ಇಸ್ಮಾಯಿಲ್. ಗೊತ್ತಾಯ್ತು. ಅವ್ರದ್ದು ಕಾಂಟ್ರಾಕ್ಟ್ ಮೇನ್ ಇರೋದು ಅಲ್ಲಿ ಲೇಬರ್ ಆಫೀಸು. ಅಲ್ಲಿಗೆ ಹೋಗ್ಬೇಕು ನೀವು. ಅಲ್ಲಿಗೆ ನಾವು ಹೋಗಿ ಅಲ್ಲೇ ಮೀಟ್ ಮಾಡಿದ್ದವ್ರನ್ನ ಕೊಟ್ಟಿದ್ರಿ, ಕೊಟ್ಟು ಕಳಿಸಿದ್ರೆ ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಅವ್ರು ಅಲ್ಲಿ ಯಾರು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಆ ಕಡೆಗೆ ರಂಗಣ ಹೇಳ್ತೀನಿ ಕಡೆ ರಂಗಸ್ವಾಮಿ ಏನಾದ್ರು ಗೊತ್ತೆ, ಯಾರ ಕೈ ಕೊಟ್ಟಿದ್ದ ಪರಿಮ ಕಾರ್ಡ್ಗೆ ಇಸ್ಮಾಲ್ ಕೈ ಕೊಟ್ಟಿದ್ದಾನೆ ಅವ್ನು ಕೇಳಿಕೆ ಅವ್ರು ಕೇಳ್ರಿ ಅಂತಾರೆ. ನೀವು ಕೊಟ್ಟು ಕಳಿಸಿದಿರಪ್ಪ. ಇವ್ರು ನೋಡಿರಿ 5,000 ಕೊಟ್ಟು ಹೋಗಿ ರಂಗಸ್ವಾಮಿ ಅವರು ಇವಾಗ ಹಾಕಿರೋದು ಇವರು ಕೆಲಸ ಮಾಡಿ ಅವ್ರ ಹತ್ರ ರಂಗನಾಥ್ ಹತ್ರನೂ ಹೋಗಬೇಕು. ಇವತ್ತು ಹೋಗೋಣ, ಯಾವತ್ತು ಅವತ್ತು ಇಲ್ಲ ಅಂದ್ರಲ್ಲ, ನಾಳೆ ಒಂದು ಬಿಡ್ತೀರಾ? ಆಗುತ್ತೆ. ಇಲ್ಲ ಆಗ್ಬೇಕು, ಇಲ್ಲ ಕೊಟ್ಟಿರೋ ದುಡ್ಡು ವಾಪಸ್ ಕೊಡ್ಬೇಕು. ಅವ್ರು ದುಡ್ಡು ವಾಪಸ್ ಬೇಡ, ದುಡ್ಡು ವಾಪಸ್ ಬೇಡ. ಎಲ್ರಕ್ಕೊಂದು ಆಗ್ಬೇಕು ನಮ್ಗೆ ಅಷ್ಟೇ. ಆಗುತ್ತೆ. ನಾವು 3 ತಿಂಗ್ಳು ಕಾರ್ಡ್ ಕೊಟ್ಟಿರೋದ್ರ ಕಾರಣ ನಾನು ಮಾಡಿಸ್ಕೊಟ್ಟಿದ್ದಾರೆ. ನಮಸ್ಕಾರ ಬಂಧುಗಳೇ, ಇಲ್ಲಿಗೆ ಈ ಲೈವ್ ಮುಗಿಸ್ತಾ ಇದ್ದೀನಿ. ನೋಡಿ, ನಮ್ಮ ಹೊಸೂರು ತಾಲೂಕು ಲೇಬರ್ ಕಟ್ಟಡ ಕಾರ್ಮಿಕರ ಇಲಾಖೆಯಲ್ಲಿ ಈ ರೀತಿ ನಡೀತಾ ಇದೆ. ಜೈ ಹಿಂದ್, ಜೈ KRS.